ಸಾಹಿತ್ಯ ಲೋಕದ ಭಾಗೀರಥಿ, ಅಕ್ಷರಗಳ ಅನಸೂಯ, ರೂಪ, ಪ್ರತಿಭೆ ಹಾಗೂ ವಿದ್ಯೆಯ ತ್ರಿವೇಣಿ ಸಂಗಮದ ಅಪ್ರತಿಮ ಕನ್ನಡ ಬರಹಗಾರ್ತಿ ನಮ್ಮ ತ್ರಿವೇಣಿ. ಶ್ರೀಮತಿ ತಂಗಮ್ಮ ಹಾಗೂ ಶ್ರೀ BM ಕೃಷ್ಣಸ್ವಾಮಿ ದಂಪತಿಗಳ ಮಗಳು ನಮ್ಮ ಈ ತ್ರಿವೇಣಿ. ಇವರು BA ಸೈಕಾಲಜಿ ಪದವೀಧರೆ. ಇವರ ಇಡೀ ಕುಟುಂಬವೇ ಸಾಹಿತ್ಯದ ಕುಟುಂಬ. ಅತ್ಯಂತ ಚಿಕ್ಕ ವಯಸ್ಸಿಗೆ ಅಂದ್ರೆ 15 ವರ್ಷಗಳ ಬರವಣಿಗೆಯ ಜೀವನದಲ್ಲಿ ಇವರು 24 ಕಾದಂಬರಿಗಳು, 3 ಕಥಾ ಸಂಕಲನಗಳು, 41 ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಇವರ ಕಾದಂಬರಿಗಳು ಸಿನಿಮಾ ಆದದ್ದು ಕನ್ನಡ ಚಿತ್ರರಂಗದ ಕಲ್ಟ್ ಸಿನಿಮಾಗಳಾದ ಶರಪಂಜರ, ಬೆಳ್ಳಿ ಮೋಡ, ಹಣ್ಣೆಲೆ ಚಿಗುರಿದಾಗ ಮುಂತಾದವುಗಳು. ತೀರಾ ಇತ್ತೀಚೆಗೆ ಇವರ ವಸಂತಗಾನ ಕಾದಂಬರಿ ಸರಳ ಸುಬ್ಬರಾವ್ ಆಗಿ ಬಿಡುಗಡೆಯಾಯಿತು. ಇವರ ಹುಟ್ಟು ಹೆಸರು ಭಾಗೀರಥಿ, ಇಟ್ಟ ಹೆಸರು ಅನಸೂಯ. ತಮ್ಮ ಕೃತಿಗಳಿಗೆ ಕಾವ್ಯನಾಮವಾಗಿ ತಾವೇ ಆಯ್ದುಕೊಂಡ ಹೆಸರು ತ್ರಿವೇಣಿ. ಅವರ ಮಗಳು ಮೀರಾ ಶಂಕರ್ ಅವರೊಂದಿಗೆ ಈಗ ಈ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಪಯಣ. ನೂರೊಂದು ನೆನಪು. ವೀಕ್ಷಕರ, ಹೆಂಗ್ ಸ್ಟಾರ್ಟ್ ಮಾಡಲಿ, ಏನು ಮಾತಾಡಲಿ, ತುಂಬ ಒಂಥರ ಖುಷಿಗಿಂತ ಜಾಸ್ತಿ ಒಂದು ಎಮೋಷ್ನಲ್ ಆದಂಥ ಗಳಿಗೆ. ಮೊದಲನೇದಾಗಿ ನಮ್ಮೂರು ಮೈಸೂರು, ಅದರಲ್ಲೂ ನನ್ನ ತಾಯಿ ಇವರ ಕಾದಂಬರಿಗಳನ್ನ ಓದಿ ಆ ಕಾದಂಬರಿ ಸಿನಿಮಾ ಆದಾಗ ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಆ ಸಿನಿಮಾನ ತೋರಿಸಿ ಬೆಳೆದಂಥದ್ದು. ಈ ಮನೆಗೆ ಬರ್ತಾ ಇರೋಂಗೆ ನನಗೊಂದು ಒಂದು ವೈಬ್ರೇಷನ್ ಕಾಣಿಸ್ತು. ನನ್ನ ಎಮೋಷ್ನಲ್ ಆಗ್ತೀನಿ. ಐ ಆಮ್ ಸೋ ಲಕ್ಕಿ, ಅಷ್ಟು ಮಾತ್ರ ಹೇಳ್ಬೋದು. ಮುಖ್ಯವಾಗಿ ನಾನು ಇಲ್ಲಿ ನೆನೆಸ್ಕೊಳ್ಬೇಕಾಗಿರೋ ಒಬ್ಬ ವ್ಯಕ್ತಿ ಅಂತಂದರೆ ಯೋಗ ಲಕ್ಷ್ಮಿ ಅಂತ. ಯಾಕೆಂದರೆ ನಮ್ಮ ಈ ಅತಿಥಿಯ, ನಮ್ಮ ಈ ಮೀರಾ ಮೇಡಮ್ ಅವರ ನಂಬರ್ ನನಗೆ ಕೊಟ್ಟಿದ್ದೆ ಆಕೆ. ಅಮ್ಮ ಥ್ಯಾಂಕ್ ಯು. ಇದು ಸತತ 1.5-2 ವರ್ಷದ ಪ್ರಯತ್ನ. ಅವ್ರನ್ನ ಸಂದರ್ಶನ ಮಾಡಬೇಕು, ತ್ರಿವೇಣಿ ಅಮ್ಮ ಅವರ ಬದುಕಿನ ಕಥೆನ ಅವ್ರ ಮಗಳು ಮೀರಾ ಅವ್ರ ಮೂಲಕ ಹೇಳಬೇಕು ಅಂತ. ನಿಮ್ಗೆಲ್ಲ ನೆನಪ ಇದ್ರೆ ನಾನು ಈ ರೈಟರ್ಸ್ ಸರಣಿ ಮಾಡಿದೆ, ಆವಾಗಲೇ ಮಾಡಬೇಕಾಗಿತ್ತು. ಬಟ್ ಕಾಲ ಕೂಡ ಬಂದಿಲ್ಲ. ಇವಾಗ ದೇವರು ಆ ಕಾಲ ಕೊಟ್ಟಿದ್ದಾನೆ. ಮನೆಗೆ ಬಂದಿದ್ದೀನಿ, ತ್ರಿವೇಣಿ ಮೇಡಮ್ ಅವರು ಬಾಳಿ ಬದುಕಿದ ಮನೆಗೆ ಬಂದಿದ್ದೀನಿ. ಆ ಸೂರ್ಯನ ಕೆಳಗಡೆ ಕೂತ್ಕೊಂಡು ಮಾತಾಡ್ತೀನಿ. ಅಂದರೆ ನಾನು ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಎಲ್ಲೋ ಇಂಥ ಒಬ್ಬ ಮಹಾನ್ ಲೇಖಕಿಯ ಕಾದಂಬರಿ ಓದಿ ಬೆಳೆದದವ್ರು ನನ್ನ ತಾಯಿ. ನಮ್ಮಂಥವ್ರು ಇವತ್ತು ಇಂಥವ್ರ ಮನೆಗೆ ಬಂದು ಕೂತ್ಕೊಂಡು ಅವ್ರ ಮಗಳನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅನ್ನೋದು ಅದು ದೇವರ ಅಣೆಗಳು, ನನ್ನ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ, ತ್ರಿವೇಣಿ ಅಮ್ಮ ಅವರ ಒಂದು ಆಶೀರ್ವಾದ ಅಂತಲೇ ನಾನು ನಂಬ್ಕೊತೀನಿ. ಯಾಕೆಂದರೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಅದರಿಂದನೇ ಇದಾಗಿದ್ದು. ಸೊ ಸ್ವಲ್ಪ ಪೀಠಿಗೆ ಜಾಸ್ತಿ ಆಯಿತು, ತಪ್ಪು ತಿಳಿಬೇಡಿ. ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮರೊಬ್ಬರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಡಲು ಸಾಧ್ಯವಾಗಿರುವ ಈ ರೀತಿ ದಿಗ್ಗಜರನ್ನ ಅಥವಾ ಅವರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಬರಲ್ಲ ಅಂತ ಹೇಳ್ತಾ, ತ್ರಿವೇಣಿ ಅಮ್ಮ ಅವರ ಬದುಕಿನ ಕತೆ, ಅವರ ಜೀವನದ ಸರಣಿ, ಅವರ ಮಗಳು ಮೀರಾ ಶಂಕರ್ ಅವರ ಮೂಲಕ ಈ ಒಂದು ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಮೀರಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಅಮ್ಮ, ಮೊದಲನೇದಾಗಿ ಐ ಆಮ್ ಸೋ ಹಾನರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಪಾಪ 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರಿ, ನಂಗೇನೋ ಆ ಟೈಮ್ ಬಂದಿಲ್ಲ. ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಾ. ಯಾಕೆಂತಂದ್ರೆ ನಾನು ಆಗ್ಲೇ ತಿಳಿಸಿದ್ರೆ ಯಾವ್ದು ಉತ್ಪ್ರೇಕ್ಷೆಗೆ ಇರ್ತಿಲ್ಲ. ನನ್ನ ತಾಯಿ, ನಿಮ್ ತಾಯಿದು ಕಾದಂಬರಿ ತುಂಬಾ ಓದಿ ಅವರ ಬಾಲ್ಯನ, ಅವರ ಒಂದು ಮಿಡ್ಲ್ ಏಜ್ ನೆಲ್ಲ ಕಳೆದಿದ್ರು. ನನಗೊಂದು ಬುದ್ಧಿ ಬಂದ್ಮೇಲೆ ನಾನು ಆಗ್ಲೇ ತಿಳಿಸಿದಾಗೆ, ತ್ರಿವೇಣಿ ಪಿಕ್ಚರ್ ಕಾದಂಬರಿ ಸಿನಿಮಾ ಆಗ್ತಿದೆ, ಈ ಪಿಕ್ಚರ್ ನೋಡ್ಬೇಕು. ಅದು ಬೆಳ್ಳಿ ಮೋಡ ಇರ್ಬೋದು, ಶರಪಂಜರ ಇರ್ಬೋದು, ಈ ಎಲ್ಲಾ ಸಿನಿಮಾಗಳು ನಮಗ್ ತೋರಿಸ್ಬಿಟ್ಟು ನಿಮ್ ತಾಯಿಯವ್ರ ಹಂಗ್ ಪರಿಚಯ ನಮ್ಗೆ. ನಾವು ಬೆಳೀತಾ ಬೆಳೀತಾ ನಮಗೊಂದಿಷ್ಟು ಬುದ್ಧಿ ಬಂತವಂತ. ನಿಮ್ಮ ತಾಯಿ ಎಷ್ಟು ದೊಡ್ಡ ಸಾಧಕಿ, ಎಂತ ದೊಡ್ಡ ಲೇಖಕಿ, ಅಂತ ಸರಸ್ವತಿ ಪುತ್ರರ ಮಗಳಿಗೆ ನನ್ನ ಹೃದಯಪೂರ್ವಕ ನಿಮ್ಗೆ ಧನ್ಯವಾದ ಹೇಳ್ಬೇಕು ಸರ್. ತುಂಬಾ ಥ್ಯಾಂಕ್ಸ್ ಮಾ. ಅಂದ್ರೆ ಸ್ನೇಹಿತರೆ, ಜನರಲಿ ಇಲ್ಲಿ ತ್ರಿವೇಣಿ ಮೇಡಮ್ ಅವರ ಮನೇನ ಇದನ್ನ ತೋರಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಾವು ಅದನ್ನ ಈಗ ಇಲ್ಲಿ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ, ಅದ್ರ ಬಗ್ಗೆ ನಮ್ಮ ಮೀರಾ ಮೇಡಮ್ ಅವರೇ ಹೇಳ್ತಾರೆ. ಅವ್ರಿಗೊಂದು ದೊಡ್ಡ ಕನಸು ನನಸಾಗ್ತಾ ಇದೆ. ಆ ಕನಸನ್ನ ಆ ನನಸಾಗೋ ಸಂದರ್ಭದಲ್ಲೇ ತೋರಿಸಿದ್ರೆ ಒಳ್ಳೇದು. ಬಟ್ ಮುಂದಿನ ದಿನಗಳಲ್ಲಿ ಅವರು ಅದನ್ನ ಯಾವತ್ತು ಓಪನ್ ಮಾಡ್ತಾರೆ ಆವತ್ತು ಖಂಡಿತ ಎಲ್ಲರಿಗೂ ತೋರಿಸೋ ಹಾಗೆ ನಾವು ತೋರಿಸ್ತೀವಿ. ಸೊ ಇದು ತ್ರಿವೇಣಿ ಅಮ್ಮ ಅವರು ಬಾಳಿ ಬದುಕಿದ ಮನೆಯ ಒಂದು ಜಾಗ. ಇಲ್ಲೆಲ್ಲ ಓಡಾಡಿದ್ರು.
ಅಲ್ಲಿ ಮುಂದೆ ಒಂದು ಜಾಗ ಇದೆ, ನಿಮಗೆ ತೋರಿಸ್ತೀನಿ. ಅದು ಅಲ್ಲಿ ಅದು ಅಡಿಗೆ ಮನೆಯದು ಹಂಚ್ ತರ ಇತ್ತಂತಲ್ಲಿ. ಆಮೇಲೆ ಆ ಸ್ವಿಚ್ ಬೋರ್ಡ್ಗಳು ನೋಡಿ ಮನೆಯದು ಇನ್ನೂ ಹಾಗೆ ಹಳೇದಿದೆ, ಅದನ್ನ ಉಳಿಸ್ಕೊಂಡಿದ್ದಾರೆ. ಅಮ್ಮ, ಈ ಮನೆ ಬಗ್ಗೆ ಫಸ್ಟ್ ಹೇಳಿಮ್ಮ. ಈ ಮನೆಗೆ ಸುಮಾರು 130 ವರ್ಷ ಆಗಿದೆ. ಇದು ಆಕ್ಚುಲಿ ನಮ್ಮ ಮುತ್ತಾತ ಅವ್ರದ್ದು ಮನೆ ಇದು. ಸೊ ನಮ್ಮ ಅಮ್ಮ ಇಲ್ಲಿಗೆ ಮದುವೆ ಆಗಿ ಬಂದ್ರು. ಆದ್ರೆ ಇನ್ನೊಂದು ಏನಿದೆ ಅಂತಂದ್ರೆ, ಮಧ್ಯದಲ್ಲಿ ಇನ್ನೊಂದು ಮನೆ ಇತ್ತು ಅಲ್ಲಿ, ಅದು 200 ವರ್ಷದ ಹಳೆ ಮನೆ ಇದೆ ಆಕ್ಚುಲಿ. ಅದು ನಮ್ಮ 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 ತಂದೆನೂ ನಮ್ಮ ತಾಯಿನೂ ಸೆಕೆಂಡ್ ಕಸಿನ್ಸ್, ರಿಲೇಟೆಡ್ ಅವರು. ಸೊ ಅದರಿಂದ ನಮ್ಮ ತಾತ, ನಮ್ಮ ಮುತ್ತಾತ, ಅಮ್ಮನ ತಾತ ನಮ್ಮ ತಂದೆಯ ತಾತನಿಂದ ಬಾಡಿಗೆಗೆ ತಗೊಂಡಿದ್ರಂತ ಮನೆ. ನಮ್ಮಮ್ಮ ಹುಟ್ಟಿದಲ್ಲೇ, ಮಿಡ್ ವೈಫ್ ಹೆಲ್ಪ್ ಇಂದ ನಮ್ಮಮ್ಮ ಹುಟ್ಟಿದ್ದು ಇದೇ ಮನೇಲೆ ಹುಟ್ಟಿದ್ದು. ಸೊ ಅದರಿಂದ ಪ್ರತೀತಿ ಏನು ಅಂದ್ರೆ, ಹುಟ್ಟಿದ ಮನೆಗೆ ಸೊಸೆಯಾಗಿ ಬಂದರು ಅಂತ. ಆಮೇಲೆ ನಮ್ಮ ತಂದೆಯವರೆಲ್ಲ ಇಲ್ಲಿ ಮೂವ್ ಮಾಡಿದಾಗ ರೊಮ್ಯಾನ್ಸ್ ಶುರು ಆಯ್ತು ನಮ್ಮ ತಂದೆದು ಆತರ. ಸೊ ಸೆಕೆಂಡ್ ಕಸಿನ್ಸ್ ಮುಂಚಿಂದ ಗುರ್ತಿತ್ತು. ಸೊ ಹುಟ್ಟಿದ ಮನೆಗೆ, ಇಲ್ಲಿ ಹುಟ್ಟಿದ ಮನೆಗೆ ಮತ್ತೆ ಸೊಸೆಯಾಗಿ ಬಂದರು ಅಂತ. ರೇರು, ಐ ಮೀನ್ ಎಲ್ಲೂ ಕೇಳಿಲ್ಲ ನಾನು. ಸೊ ಇಲ್ಲಿ ಈ ಮನೆನ ಅದಕ್ಕೆ ರೆಸ್ಟೋರೇಷನ್ ಮಾಡಿದೀನಿ ಇವಾಗ. ಇದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಇನಾಗ್ರೇಷನ್ ಮಾಡ್ಬೇಕು. ಇಲ್ಲಿ ಮ್ಯೂಸಿಯಂ ತರ ಮಾಡೋ ಪ್ಲಾನ್, ಮ್ಯೂಸಿಯಂ ತರ ಮಾಡ್ತೀನಿ. ಅಮ್ಮಂದೆಲ್ಲ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ನಮ್ಮ ತಂದೆನೂ ಜೋಪಾನ ಮಾಡಿದ್ರು, ನಾನು ಜೋಪಾನ ಮಾಡಿದೆ. ಅಮ್ಮನ ಸೀರೆ ಆಗ್ಲಿ, ಆಮೇಲೆ ಅಮ್ಮ ಹೋದ್ಮೇಲೆ ಅವ್ರಿಗೆ ಬಂದಿದ್ದು 100 ಕಾಗದಗಳು, ಇನ್ಕ್ಲೂಡಿಂಗ್ KS ಅಶ್ವತ್ಥ ಬರ್ದಿರೋದು, ನಿರಂಜನ ಅವ್ರು ಬರ್ದಿರೋದು, ಸುಮಾರು ಜನದಿದೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಯಾವ್ದೋ ಶಿವಾನಂದ ಸ್ಟೋರ್ಸ್ ಹತ್ರ ಯಾವ್ದೋ ಬೇಕರಿ ಅವರು ಬರ್ದಿದ್ದಾರೆ ಒಂದು, ಆ ತರ ಕಾಗದಗಳೆಲ್ಲ ಇಟ್ಟಿದ್ದೀನಿ. ಅವುಗಳು ಎಲ್ಲ ತೋರಿಸ್ತೀನಿ. ಮತ್ತೆ ಅಮ್ಮಂದು ಮೊದಲು ಪಬ್ಲಿಷ್ ಆಗಿದ್ದು ಪುಸ್ತಕಗಳಿತ್ತಲ್ಲ, ಅದರದ್ದು ಎಲ್ಲ ಕವರ್ ಪೇಜಸ್ ಇದೆ, ಅವಾರ್ಡ್ ಬಂದಿರೋದಿದೆ. ಅಮ್ಮನ್ ಹ್ಯಾಂಡ್ ರೈಟಿಂಗ್ ಇದೆ, ಹ್ಯಾಂಡ್ ರೈಟಿಂಗ್ ದಿನಾ ಡೈರಿ ಇಡೋರು ಅವರು. ಅದನ್ನೆಲ್ಲ ಮ್ಯೂಸಿಯಂ ಅಲ್ಲಿ ಎಲ್ಲ ಮ್ಯೂಸಿಯಂ ಹೋಗುತ್ತೆ, ಎಲ್ಲ ಮ್ಯೂಸಿಯಂ. ನಾವು ವಿ ಆರ್ ವೇಟಿಂಗ್ ಅದನ್ನೆಲ್ಲ ನೋಡೋದಕ್ಕೆ. ಅದೇ ತುಂಬಾ ಜನ ಹೇಳ್ತಾ ಇದಾರೆ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಬಟ್ ಅದೇ ನಂದು ಸ್ವಲ್ಪ ಇನ್ನೊಂಚೂರು ಕೆಲಸ ಇದೆ, ಅದಕ್ಕೋಸ್ಕರ ಮುಂದುವರೆದು. ಎಷ್ಟು ಅಂದ್ರೆ ಇನ್ನು ಎಷ್ಟು ದಿವಸ ಆಗ್ಬೋದಮ್ಮ? ಐ ಥಿಂಕ್ ಮುಂದಿನ ವರ್ಷದ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಇವತ್ತು ಎಷ್ಟು ನಾವು ಅಂದ್ರೆ, ನಾನು ನಿಮ್ಗೆ ಆ ವಿಷಯದಲ್ಲಿ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು. ಹೊಸದು ಬಂದಾಗ ಹಳೆದನ್ನ ಮರ್ತು ಬಿಡೋದು ಜಾಸ್ತಿ ಸಹಜವಾಗಿ. ಬಟ್ ನೀವು ಹಳೆಗೆ ಇನ್ನೂ ಬೆಲೆ ಕೊಟ್ಟು ಆ ಹಳೆಗೆ ಒಂದು ಹೊಸ ಅಲಂಕಾರ ಮಾಡ್ತಾ ಇದ್ರಲ್ಲ, ಹ್ಯಾಟ್ಸ್ ಆಫ್ ನಿಮ್ಗೆ. ನಂಗೆ ತುಂಬಾ ಇಷ್ಟ ಹಳೆ ಮನೆಗಳು, ತುಂಬಾ ಇಷ್ಟ ನನಗೆ. ಎಲ್ಲೆಲ್ಲಿ ಹೋದ್ರು ನಾನು ಹಳೆ ಮನೆ ಹುಡುಕ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಸೊ ನಂದು ಇರುವಾಗ ನಾನು ಯಾವತ್ತೂ ಇದನ್ನ ಡೆಮಾಲಿಷ್ ಮಾಡಿ ಅಪಾರ್ಟ್ಮೆಂಟ್ ಕೊಡ್ಬೇಕು ಆ ಥರ ಯಾವತ್ತೂ ಯೋಚನೆ ಇರ್ಲಿಲ್ಲ ನಂಗೆ. ಅದ್ರಲ್ಲೂ ನಾನು ಒಂದ್ಸಲಿ ಇಂಗ್ಲೆಂಡ್ ಹೋದಾಗ ಶೇಕ್ಸ್ಪಿಯರ್ ಮನೆ ನೋಡ್ಬಿಟ್ಟಾಗ ನಂಗೆ ಅನ್ಸ್ತು, ನಾನ್ ಯಾಕೆ ಅಮ್ಮನ್ಗೆ ಹಿಂಗ್ ಮಾಡಬಾರ್ದು. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಅಮ್ಮನ್ ನೋಡ್ಲೂ ಇಲ್ಲ, ನಾನು ಇನ್ನೂ ಕೊಡಕ್ಕೂ ಆಗ್ಲಿಲ್ಲ. ಸೊ ನನಗನ್ಸಿದ್ದು ಇದೊಂದು ಉಡುಗೊರೆ ತರ ಅಮ್ಮನ ಹೆಸರು ಬಿಡೋಣ ನನ್ನ ಕರ್ನಾಟಕಕ್ಕೆ ಅಂತ ಅನ್ನಿಸ್ತು. ಸೊ ಮಕ್ಳನ್ನ ಕೇಳ್ದೆ, ನನ್ನ ಮಕ್ಳು ಆನ್ಸಿಸ್ಟ್ರಲ್ ಅಲ್ಲ, ಸೊ ಕೇಳ್ಬೇಕಲ್ಲ. ಸೊ ಮಕ್ಳನ್ನ ಕೇಳ್ದೆ, ಮಕ್ಳು ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ಖಂಡಿತ ಕೊಡು ಅಂದ್ರು ಇಬ್ರುವೆ. ಸೊ ಅದರಿಂದ ನನಗೆ ಅಮ್ಮನ್ಗೊಂದು ಇದು ಬಿಡೋಣ, ನನ್ನಿಂದ ಅದು ಒಂದು ಉಡುಗೊರೆ ಇರ್ಲಿ, ಅಮ್ಮನ ಹೆಸರು ಉಳಿಲಿ ನಮ್ಮ ನಂತರ ಅಂತಂದು. ಗ್ರೇಟ್ ಮಾ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ನಾವು ಆಭಾರಿ ಆಗಿದ್ವಿ ಕನ್ನಡಿಗರು. ಯಾಕೆಂದ್ರೆ ಇದನ್ನ ನಮ್ಗೆಲ್ಲ ಇನ್ನು ಉಳಿಸ್ಕೊಟ್ಟಿರಲ್ಲ ನೀವು. ಅಂದ್ರೆ ಅಮ್ಮ ಕಾಲವಾದ ನಂತರ ಎಷ್ಟೋ ಜನರೇಷನ್ಗಳಿಗೆ ಇನ್ನೂ ಅವ್ರ ಬಗ್ಗೆ ತಿಳ್ಕೊಳಕ್ಕೆ, ವಸ್ತುಗಳನ್ನ ನೋಡಕ್ಕೆ, ಅವ್ರ ಕೈ ಬರಹನ ನೋಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಲ್ಲ. ತುಂಬಾ 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 ಥ್ಯಾಂಕ್ಸ್. ಎಸ್ ಮ್ಯಾಮ್. ಮೀರಾ ಶಂಕರ್, ಅಪ್ಪ ಹೆಸರು? ಅಪ್ಪನ ಹೆಸರು ಶಂಕರ್, SN ಶಂಕರ್ ಅಂತ. ಏನ್ ಮಾಡ್ಕೊಂಡಿದ್ರು? ಅವ್ರು ಶಾರದಾ ವಿಲಾಸ್ ಕಾಲೇಜಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಅಂಡ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದ್ರು. ಓಕೆ. ತ್ರಿವೇಣಿ ಅಮ್ಮನ ಮೂಲ ಹೆಸರು ಅನಸೂಯ. ಅದಕ್ಕೂ ಮುಂಚೆ ಹುಟ್ಟಿದ ಹೆಸರು ಭಾಗೀರಥಿ. ಭಾಗೀರಥಿ. ಅದರಿಂದ ಬಟ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅನಸೂಯ ಅಂತ ಮಾಡಿದ್ದು. ನಿಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಅವ್ರ ಹೆಸರು? ನಮ್ ತಾಯಿದು ತಂದೆ ಹೆಸರು BM ಕೃಷ್ಣಸ್ವಾಮಿ. ಈಸ್ ದ ಯಂಗೆಸ್ಟ್ ಬ್ರದರ್ ಆಫ್ BM ಶ್ರೀಕಂಠಯ್ಯ. ಓಕೆ. ಸೊ ವೆರಿ ಗುಡ್. BM ಶ್ರೀ ಅವ್ರ ತಮ್ಮ. BM ಶ್ರೀ ನಿಮ್ ಫ್ಯಾಮಿಲಿಲಿ ಪೂರ್ತಿ ಬಂದ್ಬಿಟ್ಟಿದೆ ಸಾಹಿತಿಗಳು. ಮತ್ತೆ ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಮ್ಮ ತಂಗಮ್ಮ ಅಂತ, ಅವ್ರ ತಂಗಿ ವಾಣಿ, ಅದೇ ಶುಭಮಂಗಳ, ಹೊಸ ಬೆಳಕು ಅದೆಲ್ಲ. ಮತ್ತೆ ನಮ್ಮ ತಂದೆದು ಅಕ್ಕನ ಗಂಡ ಅಶ್ವತ್ಥ, ರಂಗನಾಯಕಿ, ಮುನಿಯನ ಮಾದರಿ. ಹೀಗೆ ಫ್ಯಾಮಿಲಿ ತುಂಬಾ ಇದಾರೆ. ಕಡು ರಾಮಸ್ವಾಮಿ, ಮತ್ತೆ ಇವರಿದ್ದಾರೆ BM ಶ್ರೀ ಅವ್ರ ಮೊಮ್ಮಗಳು ಇನ್ನೂ ಇದ್ದಾರೆ, ರಾಜಲಕ್ಷ್ಮಿ ರಾವ್ ಅಂತ. ಅವರು ಕತೆ ಬರ್ದಿದ್ದಾರೆ, ಶಾರ್ಟ್ ಸ್ಟೋರಿ. ಮೈಸೂರಲ್ಲಿ ಇದ್ದಾರೆ, ಬನ್ನೂರ್ ಹತ್ರ ಇದ್ದಾರೆ ಅವರು, ಅವ್ರ ಆಶ್ರಮದಲ್ಲಿ ಇದ್ದಾರೆ. ಸೊ ಹಿಂಗೆ ಆರ್ಯಂಬ ಪಟ್ಟಾಭಿ. ಸೊ ಹೀಗೆ ತುಂಬಾ ಚೆನ್ನಾಗಿದ್ದಾರೆ. ಎಸ್ ಮಾ. ಅಮ್ಮ ಎಷ್ಟನೇ, ಈ ದಂಪತಿಗಳಿಗೆ ಎಷ್ಟನೇ ಮಗಳು? ಅಮ್ಮ ಎರಡನೇ.
ಓಕೆ. Yeah. ಹೇಗಿದ್ರಂತೆ ಅಮ್ಮ ಬಾಲ್ಯದಲ್ಲಿ, ನಿಮ್ಮ ಅಜ್ಜಿ ತಾತ? ಬಾಲ್ಯದಲ್ಲಿ ಏನಾಗಿದೆ ಅಂದ್ರೆ ಅಮ್ಮಂಗೆ ಐ ಥಿಂಕ್ 8 ವರ್ಷಕ್ಕೋ ಏನೋ ನಾಯಿ ಕೆಮ್ಮು ಅಂತ ಆಗ್ಬಿಟ್ಟು, ಅಮ್ಮ ಆಸ್ಮಾ ಇರ್ಲಿಲ್ವಂತೆ, ಓಕೆ. ನಾಯಿ ಕೆಮ್ಮಾಗಿ ಅದೇನೋ ಅದರಿಂದ ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ಆಸ್ಮ್ಯಾಟಿಕ್ ಆಗೋದ್ರು ಅವರು, ಜೀವನ ಪೂರ್ತಿ ಆಸ್ಮ್ಯಾಟಿಕ್ ಆಗೋಗಿ. ಸೊ ಆಕ್ಚುಲಿ ಏನ್ ತಿಂದ್ರು ಆಸ್ತಮಾ, ಏನ್ ಕುಡಿದ್ರು ಆಸ್ತಮಾ, ಹೊರಗಡೆ ಆಡಿದ್ರು ವೀಸಿಂಗ್ ಶುರು ಆಗೋದು, ಈ ತರ ಆಗ್ಬಿಟ್ಟು ನಮ್ಮ ಅಜ್ಜಿ ಅವ್ರನ್ನೆಲ್ಲೂ ಹೊರಗಡೆ ಬಿಡ್ತಾ ಇರ್ಲಿಲ್ವಂತೆ. ಅದ್ರ ಬಗ್ಗೆನೂ ಒಂದು ಶಾರ್ಟ್ ಸ್ಟೋರಿ ಬರ್ದಿದ್ದಾರೆ. ನಲ್ಲಿಕಾಯಿ ತಿನ್ನಕ್ ಬಿಡ್ತಿರ್ಲಿಲ್ಲ, ಮಾವಿನಕಾಯಿ ತಿನ್ನಕ್ ಬಿಡ್ತಿರ್ಲಿಲ್ಲ, ಇದೆಲ್ಲ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತಂತೆ. ನಮ್ಮ ಅಮ್ಮನ ಅಕ್ಕ ಪ್ರಭಾವತಿ ಅಂತ ಇದ್ರು. ಸೊ ಅವ್ರಿಗೆ ಹೇಳಿರೋಂತೆ, ಪ್ರಭಾ ನೀವ್ ನೋಡ್ಕೋಬೇಕು, ಅಂಚು ಅಂತ ಕರೆಯೋರು ಮನೇಲಿ ನಮ್ಮ ಅಮ್ಮನ. ಅಂಚು 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 ಅಂತ, ಅನಸೂಯನ ಅಂಚು ಅನ್ನೋರು. ಸೊ ಭಾಗೀರಥಿ, ಓಕೆ. ಭಾಗೀರಥಿ ಅವ್ರು ಹುಟ್ಟಿದ ಹೆಸರು. ಮನೇಲಿ ಕರಿತಿದ್ದು ಅಂಚು, ಶಾರ್ಟ್ ಫಾರ್ ಅನಸೂಯ. ಅನಸೂಯ ಆತರ. ಸೊ ಅವ್ರು ಹೇಳೋರಂತೆ, ನೀನ್ ಅಂಚು ನೋಡ್ಕೋಬೇಕು, ನಲ್ಲಿ ಹತ್ರ ಹೋಗ್ಬಾರ್ದು, ನಲ್ಲಿ ನೀರ್ ಕುಡಿಬಾರ್ದು, ಅದು ಇದು ಅಂತ. ಸೊ ಅಮ್ಮ ಅದ್ರ ಬಗ್ಗೆನೆ ಎಷ್ಟು ಕಷ್ಟ ಆಗೋದು ಅವ್ರಿಗೆ ಅಂದ್ರೆ, ಆ ಚೈಲ್ಡ್ಹುಡ್ ಅಲ್ಲಿ ಎಲ್ಲರೂ ಅಜ್ಜಿ ಮಾಡ್ಬಿಡೋರಂತೆ ಅವ್ರನ್ನ ಆಟದಲ್ಲಿ. ಯಾಕಂದ್ರೆ ಇವ್ ಓಡ್ಕೂಡ್ದಲ್ಲ, ಒಂದ್ ಕಡೆ ಯಾವ ಆಟ ನೋಡಿದ್ರು ನಮ್ಮ ಅಮ್ಮ ಅಜ್ಜಿ ಅಂತ ಒಂದ್ ಕಡೆ ಕೂತಿರ್ಬೇಕಾತರ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಎಲ್ಲ ಪುಣ್ಯವಂತರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದಾರೆ, ನಾನ್ ನೋಡು ಈ ತರ ಒಂದೇ ಕಡೆ ಕೂತಿರ್ಬೇಕು ಅಂತ. ಆವಾಗಿಂದ ವೆರಿ ಸಿವಿಯರ್ಲಿ ಆಸ್ಮ್ಯಾಟಿಕ್. 8ನೇ ವಯಸ್ಸಿಗೆ ಶುರುವಾಗಿದೆ. ಅವ್ರ ನಾಯಿ ಕೆಮ್ಮು ಬಂದು ಶುರುವಾಯ್ತು ಅಂತ ಹೇಳಿ. ಓಕೆ. ಹೇಗಿದ್ರಂತೆ ಅಮ್ಮ? ಅಂದ್ರೆ ತುಂಬಾ ಸೈಲೆಂಟ್ ಹುಡುಗಿ ಅಂತ? ತುಂಬಾ ಸೈಲೆಂಟ್, ಜಾಸ್ತಿ ಮಾತಿಲ್ಲ. ತುಂಬಾ ಅಬ್ಸರ್ವ್ ಮಾಡೋರಂತೆ, ಜನಗಳನ್ನೆಲ್ಲ ಅಬ್ಸರ್ವ್ ಮಾಡೋರಂತೆ. ಮತ್ತೆ ಮನೆಯಲ್ಲಿ ಯಾವಾಗ್ಲೂ BM ಶ್ರೀ ಅವ್ರಿದ್ರು, ಮತ್ತೆ ವಾಣಿ ಅವ್ರದ್ದು, ಅದೆಲ್ಲ ಚರ್ಚೆಗಳೆಲ್ಲ ನಡೀತಾ ಇತ್ತು. ಅದೆಲ್ಲ ಕೇಳಿಸ್ಕೊಂಡೆ ಅಮ್ಮ ಬೆಳ್ದಿರೋದು. ಕ್ವಯಟ್ ಆಗಿದ್ರಂತೆ, ಸ್ವಲ್ಪ ಶ್ಯಾಮಲ ವರ್ಣ, ನಾಟ್ ವೆರಿ ಇದಿರ್ಲಿಲ್ಲ. ಆಮೇಲೆ ತುಂಬಾ ಸಣ್ಣ ಇದ್ರು ಅವಾಗ, ಯಾಕಂದ್ರೆ ಕಾಯಿಲೆ ಇತ್ತಲ್ಲ, ಸಣ್ಣ ಇದ್ರು. ಸೊ ಮತ್ತೆ ವೆರಿ ಕ್ವೈಟ್, ವೆರಿ ಜೆಂಟಲ್ ಅಂತ ಹೇಳ್ತಾರೆ. ನಮ್ಮ ಆರ್ಯಾಂಬ ಪಟ್ಟಾಭಿ ಅವ್ರ ಹಸ್ಬೆಂಡ್ ಪಟ್ಟಾಭಿ ಇದಾರಲ್ಲ, ಅವ್ರು ಯಾವಾಗ್ಲೂ ಹೇಳ್ತಾರೆ, ನಿಮ್ ಮನೇಲಿ ನಿಮ್ಮ ಅಮ್ಮ ತುಂಬಾ ಸಾಫ್ಟ್ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಅಬ್ಸರ್ವೇಷನ್ ಇಂದಾನೆ ಅಮ್ಮಂಗೆ ಬರೆಯಕ್ಕಾಯ್ತು ಏನೋ. ತುಂಬಾ ಅಬ್ಸರ್ವ್ ಮಾಡೋರಲ್ಲ ಕ್ವೈಟ್ ಆಗಿ. ನೀವೇ ಅದು ಗೊತ್ತಾಯ್ತು. ಅವ್ರ ಸಿಬ್ಲಿಂಗ್ಸ್ ಗಳ ಜೊತೆ ಹೇಗಿರೋರು ಅಂತ? ತುಂಬಾ ಕ್ಲೋಸ್. ಎವ್ರಿಬಡಿ ಲವ್ಡ್ ನಮ್ಮ ಮೈ ಮದರ್. ಎಲ್ಲರೂ ಅಷ್ಟೇ, ಬ್ರದರ್ಸ್ ಆಗ್ಲಿ ಸಿಸ್ಟರ್ಸ್ ಆಗ್ಲಿ, ಎವ್ರಿಬಡಿ ಲವ್ಡ್ ಮೈ ಮದರ್. ಬರೀತಾ ಇದ್ಬಿಟ್ಟ ಎಲ್ಲ ಟ್ರಂಕ್ ಅಲ್ಲಿ ಇಡೋರಂತಲ್ಲ? ಹೌದು. ಅದ್ರ ಬಗ್ಗೆ ಹೇಳಿ. ಅದು ಬರವಣಿಗೆ ಸ್ಟಾರ್ಟ್ ಆಗಿದೆ ಐ ಥಿಂಕ್ ಒಂದು 16-17 ವರ್ಷಕ್ಕೆ. ಯಾಕೆಂದ್ರೆ ಹೊರಗಡೆ ಆಟಕ್ಕೆ ಬಿಡ್ತಾ ಇರ್ಲಿಲ್ಲ, ಮನೇಲಿ ಸಾಹಿತ್ಯ ಚರ್ಚೆಗಳೆಲ್ಲ ನಡೀತಿತ್ತಲ್ಲ. ಸೊ ಅವ್ರಿಗೆ ಸಿಕ್ಬಿಟ್ಟು ಅವ್ರಿದ್ದವರು, ಇದೇನೇ ಅಂಚು, ಇಷ್ಟ ಚೆನ್ನಾಗಿ ಬರೀತ್ಯಾ ನೀನು, ಇದೇನ್ ಪಟ್ಕೆಲ್ ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ, ಕಳ್ಸು ಪ್ರಕಾಶಕರ್ಗೆ ಅಂತ ನಮ್ಮ ಅಜ್ಜಿ ಫಸ್ಟ್ ಎನ್ಕರೇಜ್. ಅವರೇ ಫಸ್ಟ್ ಇನ್ಸ್ಪೈರ್ ಮಾಡಿ, ಆಮೇಲೆ ನಮ್ಮ ತಂದೆನೂ ಅದ್ರ ಜೊತೆಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು.